ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೀಗ NEP ಬಂದಿದೆ. DSc ಕೆಮಿಸ್ಟ್ರಿ ಫಸ್ಟ್ ಸೆಮ್ ಅವ್ರು ತೊಗೊಂಡಿರೋರಿಗೆ ಅದ್ರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ NEP 2020 ಅಂತ ಕೊಟ್ಟರೆ, ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಅಲ್ಲಿ 4 ಯೂನಿಟ್ಗಳಿದ್ದಾವೆ. ಯೂನಿಟ್ 1 ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಅದರದ್ದು ಒಂದು 15 ವೀಡಿಯೋಸ್ನ ನಾನು ಕಂಪ್ಲೀಟ್ ಸಿಲೆಬಸ್ದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಅದರದ್ದೊಂದು 20 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಸಿಲೆಬಸ್ ಅಪ್ಲೋಡ್ ಆಗಿದೆ. ಈಗ ಯೂನಿಟ್ 3 ಮಾಡ್ತಾ ಇದ್ದೀನಿ. ಯೂನಿಟ್ 3ನಲ್ಲಿ ಆಲ್ರೆಡಿ ನಾನು 10 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು 11ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಅದಾದಮೇಲೆ ನಾನು ಯೂನಿಟ್ 2ಗೆ ಫಿಸಿಕಲ್ ಕೆಮಿಸ್ಟ್ರಿ ಏನಿದೆಯಲ್ಲ ಅದನ್ನು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ನಾನಿವತ್ತು ಪಿ ಬ್ಲಾಕ್ ಎಲಿಮೆಂಟ್ಸು ಕಂಪ್ಯಾರಿಟಿವ್ ಸ್ಟಡಿ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಚಾಲ್ಕೋಜನ್ಸ್ ಆ್ಯಂಡ್ ಹ್ಯಾಲೋಜನ್ಸ್ ಗ್ರೂಪ್ 16 ಮತ್ತು ಗ್ರೂಪ್ 17 ಎಲಿಮೆಂಟ್ಸ್ ಏನಿದೆಯಲ್ಲ ಅದರದ್ದು ಕಂಪ್ಯಾರಿಸನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಗಿನಿಂಗಲ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಏನಿದೆಯಲ್ಲ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು, ಅಟಾಮಿಕ್ ಆ್ಯಂಡ್ ಅಯಾನಿಕ್ ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಕಂಪೇರ್ ಮಾಡಿಕೊಂಡು ಲೇಟರ್ ವಿಲ್ ಗೋ ಫಾರ್ ದ ಫಾರ್ಮೇಷನ್ ಆಫ್ ಹೈಡ್ರೇಟ್ಸ್, ಆಕ್ಸೈಡ್ಸ್ ಆ್ಯಂಡ್ ಹ್ಯಾಲೈಡ್ಸ್. ಸೊ ಬೋತ್ ಫಿಸಿಕಲ್ ಕಾನ್ಸೆಪ್ಟ್ಸು ಮತ್ತು reactivity, chemical concepts. So how both of them are same, how they are different. So comparatively we can study. So both of them they belong to P block elements. How they're going to either increase or decrease, ಏನಿದೆ ಟ್ರೆಂಡ್ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೆ ಗೊತ್ತಿದೆ ಪಿರಿಯಾಡಿಕ್ ಟೇಬಲಲ್ಲಿ ಇರುವಂಥ ಪಿರಿಯಡ್ಸ್ ಎಲಿಮೆಂಟ್ಸ್ನ ನಾವು ಯಾವ ಬೇಸಿಸ್ ಮೇಲೆ ಮಾಡಿದ್ದೀವಿ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ SPDF ಅಂತ 4 ಬ್ಲಾಕ್ ಮಾಡಿದ್ದೀವಿ. ಔಟರ್ ಮೋಸ್ಟ್ ಶೆಲ್ ಎಲ್ಲಿದೆಯಲ್ಲ ಆ ಬೇಸಿಸ್ ಮೇಲೆ ನಾವೇನು ಮಾಡಿದ್ದೀವಿ ಅಂತಂದರೆ S ಬ್ಲಾಕು, P ಬ್ಲಾಕು, D ಬ್ಲಾಕು, F ಬ್ಲಾಕ್ ಎಲಿಮೆಂಟ್ಸ್ ಅಂತ ಮಾಡಿದ್ದೀವಿ. ಪ್ರತಿಯೊಂದೂ ತಂದೆ ಆದಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. S ಬ್ಲಾಕ್ ಎಲಿಮೆಂಟ್ಸ್ಗೆಲ್ಲ ಆಯಿತು ಅಂದರೆ 1s 1 to 2 ಇದೆ. ಅದೇ ಥರ P ಬ್ಲಾಕ್ ಎಲಿಮೆಂಟ್ಸ್ಗೆಲ್ಲ ಆಯಿತು ಅಂದರೆ NS2 NP 1 to 6 ಇದೆ. D ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಮಧ್ಯದಲ್ಲಿ ವಿಚ್ ಈಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ S and P ಬ್ಲಾಕ್ ಮಧ್ಯದಲ್ಲಿರೋದಕ್ಕೆ D ಬ್ಲಾಕ್ ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರೀತಾರೆ. S and P ಬ್ಲಾಕ್ಗೆ ರೆಪ್ರೆಸೆಂಟೇಟಿವ್ ಅಥವಾ ನಾರ್ಮಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಎಲ್ಲದಕ್ಕಿಂತ ಕೊನೆ ಪಾರ್ಟ್ ಆಫ್ ದಿ ಪಿರಿಯಾಡಿಕ್ ಟೇಬಲಲ್ಲಿ ನಮಗೆ ಇನ್ನೊಂದು ಸೆಟ್ನ ಅರೇಂಜ್ ಮಾಡಿದ್ದೀವಿ. ಅದಕ್ಕೆ F ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಇನ್ನೂ ಸಬ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ನಾವನ್ನ ಕರಿತಾ ಹೋಗ್ತೀವಿ. ಸೊ ಬೇರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ನಾವು SPDF ಅಂತ ಮಾಡಿದ್ದೀವಿ. ಸೊ ಅದೇ ಥರ P ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂದರೆ ಆ P ಬ್ಲಾಕಲ್ಲಿ 13 to 18 ಗ್ರೂಪಲ್ಲಿದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, P ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಹೇಳ್ದಂಗೆ ಫಸ್ಟು S ಬ್ಲಾಕ್ ಎಲಿಮೆಂಟ್ ಇದೆ, ಇನ್ ಬಿಟ್ವೀನಲ್ಲಿ D ಬ್ಲಾಕ್ ಎಲಿಮೆಂಟ್ ಇದೆ, ಅದಾದಮೇಲೆ ಬರುವಂಥದ್ದು P ಬ್ಲಾಕ್ ಎಲಿಮೆಂಟ್ಸ್ ಇದೆ. ಸೊ 13 to 18 ಅದನ್ನು ನಾವೇನಂತ ಕರಿತೀವಿ, P ಬ್ಲಾಕ್ಸ್ ಅಂತ ಕರಿತೀವಿ. 18th ಗ್ರೂಪ್ಗೆ ನೋಬಲ್ ಗ್ಯಾಸಸ್ ಅಂತ ಕರೀತಾರೆ, 17th ಗ್ರೂಪ್ಗೆ ಹ್ಯಾಲಜನ್ಸ್ ಅಂತ ಕರೀತಾರೆ, 16th ಗ್ರೂಪ್ಗೆ ಚಾಕೋಜನ್ಸ್ ಅಂತ ಕರೀತಾರೆ. ಆಯ್ತಾ, ನೈಟ್ರೋಜನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ಬೋರಾನ್ ಫ್ಯಾಮಿಲಿ ಅಂತಿದೆ. ಸೊ P ಬ್ಲಾಕ್ನ ತೊಗೊಂಡ್ರೆ ಅವು ಮೆಟಲ್ಸು ಇದೆ, ಮೆಟಲಾಯ್ಡ್ಸು ಇದೆ, ನಾನ್ ಮೆಟಲ್ಸು ಇದೆ. ಮೆಟಲ್ಸ್ ಅಂತಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗಿವ್ ಅವೇ ದೇರ್ ಎಲೆಕ್ಟ್ರಾನ್ಸ್. ನಾನ್ ಮೆಟಲ್ಸ್ ಅಂದರೆ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಸಮ್ ಆಫ್ ದೆಮ್ ಆರ್ ದೇರ್ ದೇ ಗೋಯಿಂಗ್ ಟು ಹ್ಯಾವ್ ಬೋತ್ ದಿ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಬೇರೆ ಬೇರೆ ಕಲರಲ್ಲಿ ತೋರಿಸಿದ್ದೀವಿ. ಮೆಟಲ್ಸ್ ಎಲ್ಲನೂ ನಿಮಗೆ ಒಂದು ಕಲರಲ್ಲಿದೆ, ಅದೇ ರೀತಿ ನಾನ್ ಮೆಟಲ್ಸ್ ಇನ್ನೊಂದು ಕಲರಲ್ಲಿದೆ, ಮೆಟಲಾಯ್ಡ್ಸು ಇನ್ನೊಂದು ಕಲರಲ್ಲಿದೆ. ಸೊ P ಬ್ಲಾಕ್ ಈಗ ನೀವು S ಬ್ಲಾಕ್ನ ತೊಗೊಂಡ್ರೆ ಆಲ್ S ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸು. D ಬ್ಲಾಕ್ ತೊಗೊಂಡ್ರೆ ದೇ ಆರ್ ಮೆಟಲ್ಸ್. ಬಟ್ P ಬ್ಲಾಕ್ ತೊಗೊಂಡ್ರೆ ಮಿಕ್ಸ್ಚರ್ ಇದೆ, ಮೆಟಲ್ಸು ಇದೆ, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸು ನಿಮಗೆ ಇರ್ತಾ ಹೋಗ್ತಾ ಇದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ನಾವು ಪಿರಿಯಾಡಿಕ್ ಟೇಬಲ್ನ ಕ್ಲಾಸಿಫೈ ಮಾಡಿದ್ವಿ, ಅರೇಂಜ್ ಮಾಡಿದ್ವಿ ಸಿಸ್ಟಮ್ಯಾಟಿಕ್ ಆಗಿ. ಹಾಗಾಗಿ P ಬ್ಲಾಕ್ ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದರೆ NS2 NP 1 to 6. ಸೊ 13th ತೊಗೊಂಡು 18 ತನಕ ತೊಗೊಂಡ್ರೆ 18ಗಾದರೆ 6 NP6 ಇರುತ್ತೆ. ಅದೇ ನಾನು ಬೋರಾನ್ ಫ್ಯಾಮಿಲಿಗೆ ತೊಗೊಳ್ತೀನಿ ಅಂದರೆ NP1 ಇರುತ್ತೆ. ಸೊ NS2 NP1 ಆಗಿರುತ್ತೆ. ಆದರೆ ಇವತ್ತು ನಾವು 2 ಗ್ರೂಪು ಪಿರಿಯಾಡಿಕ್ ಪ್ರಾಪರ್ಟಿಲಿರುವಂಥದ್ದು 16th ಗ್ರೂಪು ಮತ್ತು 17th ಗ್ರೂಪು. 16th ಗ್ರೂಪ್ ಏನಿದೆಯಲ್ಲ ಅದಕ್ಕೆ ಓವರ್ ಫಾರ್ಮಿಂಗ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಚಾಲ್ಕೋಜನ್ಸ್ ಅಂತ ಕರೀತಾರೆ ಗ್ರೂಪ್ 16. ಗ್ರೂಪ್ 17ಗೆ ಹ್ಯಾಲೋಜನ್ಸ್ ಅಂತ ಕರಿತೀವಿ, ಸಾಲ್ಟ್ ಪ್ರೊಡ್ಯೂಸಿಂಗ್ ಎಲಿಮೆಂಟ್ಸ್ ಅಂತ ಕರೀತಾರೆ.
ಸೊ ಚಾಲ್ಕೋಜನ್ಸ್ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ ಅಂದರೆ NH2 NP4 ಇದೆ. ಹ್ಯಾಲಜನ್ಸ್ ತೊಗೊಂಡ್ರೆ NH2 NP5 ಇದೆ. ಸೊ 16 ಮತ್ತು 17th ಗ್ರೂಪಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಜಾಸ್ತಿ ಆಗ್ತಾ ಇದೆ, ಅಷ್ಟೇ ಡಿಫ್ರೆನ್ಸು. ಸೊ ನೀವು ಆಕ್ಸಿಜನ್ ಫ್ಯಾಮಿಲಿಗೆ ತೊಗೊಂಡ್ರೆ, ಚಾಲ್ಕೋಜನ್ಸ್ ತೊಗೊಂಡ್ರೆ ಅವೆಲ್ಲನೂ ಏನಾಗ್ತವೆ ಅಂದರೆ ಓವರ್ ಫಾರ್ಮ್ ಮಾಡೋಕ್ಕೆ ಅವು ಹೆಲ್ಪ್ ಮಾಡ್ತವೆ. ಆ ಥರ ಹ್ಯಾಲಜನ್ಸ್ ತೊಗೊಂಡ್ರೆ ಅವೆಲ್ಲ ಸಾಲ್ಟ್ ಪ್ರೊಡ್ಯೂಸ್ನ ಮಾಡ್ತವೆ. ಹಾಗಾಗಿ ಅವಕ್ಕೆ ಹ್ಯಾಲಜನ್ಸ್ ಅಂತಾರೆ, ಇವಕ್ಕೆ ಚಾಲ್ಕೋಜನ್ಸ್ ಅಂತ ಕರೀತಾರೆ. ಆಕ್ಸಿಜನ್ ಫ್ಯಾಮಿಲಿ ತೊಗೊಂಡ್ರೆ ಆಕ್ಸಿಜನ್ನು, ಸಲ್ಫರು, ಸೆಲಿನಿಯಮ್ಮು, ಟೆಲ್ಯೂರಿಯಮ್ಮು, ಪೊಲಿನಿಯಮ್ಮು ಇವೆಲ್ಲನೂ ಆ ಗ್ರೂಪಲ್ಲಿ ಇದೆ. ಡೌನ್ ದಿ ಗ್ರೂಪ್ ನಾನು ಹೇಳ್ತಾ ಇದ್ದೀನಿ. ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ ಫ್ಯಾಮಿಲಿ ಅಂತಲೂ ಕರಿತೀವಿ. ಆ ಥರ ಫ್ಲೋರಿನ್ ಫ್ಯಾಮಿಲಿ ಇದೆ, ಗ್ರೂಪ್ 17. ಫಸ್ಟ್ ಎಲಿಮೆಂಟ್ಗೆ ಆ ಫ್ಯಾಮಿಲಿ ಆದ್ರ ಮೇಲೆ ಕರಿತಾ ಹೋಗ್ತೀವಿ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ಆಸ್ಟಟೈನ್ ಮತ್ತು ಪೊಲಿನಿಯಮ್ ಏನಿದೆಯಲ್ಲ ಅದು ರೇಡಿಯೋ ಆ್ಯಕ್ಟಿವ್ ಇದೆ. ಈ ರೀತಿಯಾಗಿ 17th ಗ್ರೂಪ್ ಮತ್ತು 16th ಗ್ರೂಪ್ನ ನಾವಿವತ್ತು ಕಂಪೇರ್ ಮಾಡ್ತಾ ಹೋಗೋಣ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೊಗೊಂಡ್ರೆ, ಫಸ್ಟ್ ಪಾಯಿಂಟ್ನ ತೊಗೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಚಾಲ್ಕೋಜನ್ಸ್ಗೆ NH2 NP4 ಇದೆ, ನಾನು ಎಲ್ಲದಕ್ಕೂ ಅಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ಹ್ಯಾಲಜನ್ಸ್ಗಾದರೆ NH2 NP5 ಇದೆ. ಸೊ ಇವೆರಡು ಏನಾಗ್ತವೆ ಅಂತಂದರೆ NH2 NP4 ಇರುವಂಥದ್ದು ಆಕ್ಸಿಜನ್ ಫ್ಯಾಮಿಲಿ ಇರುವಂಥವು, ದೇ ಕ್ಯಾನ್ ಅಕ್ಸೆಪ್ಟ್ 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ನ ಅವು ಫಾರ್ಮೇಷನ್ ಮಾಡ್ತವೆ. ಅದೇ ಥರ ಹ್ಯಾಲಜನ್ಸ್ನ ತೊಗೊಂಡ್ರೆ ಅವು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ನ ಅವು ಫಾರ್ಮ್ ಮಾಡ್ತಾ ಇರ್ತವೆ. ಬೋತ್ ಆಫ್ ದೆಮ್ ಆರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಒಂದಕ್ಕೆ S2P4 ಕಾನ್ಫಿಗರೇಷನ್ ಇದೆ, ಇನ್ನೊಂದಕ್ಕೆ S2 NP5 ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇದು ಒಂದೇ ಒಂದು ಎಲೆಕ್ಟ್ರಾನ್, ಹ್ಯಾಲಜನ್ಸ್ ಕನ್ಸಿಡರ್ ಮಾಡಿಕೊಂಡ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಅದು ಕೊಟ್ಟಿದ ತಕ್ಷಣ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ದೇರ್ಫೋರ್ ಇಟ್ ಇಸ್ ಹೈಲಿ ರಿಯಾಕ್ಟಿವ್. ಸೊ ದೇರ್ಫೋರ್ ಇಟ್ ಕೆನಾಟ್ ಬಿ ಅವೈಲಬಲ್ ಇನ್ ದಿ ಫ್ರೀ ಸ್ಟೇಟ್. ಯಾವಾಗೂ ಅದು ಕಂಬೈನ್ ಸ್ಟೇಟಲ್ಲೇ ಇರುತ್ತೆ. ಯಾವಾಗೂ ದೇ ಗೋಯಿಂಗ್ ಟು ಫಾರ್ಮ್ ಎ ಸಾಲ್ಟ್ಸ್. ಆಲ್ವೇಸ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಮೆಟಲ್ಸ್, ಪರ್ಟಿಕ್ಯುಲರ್ಲಿ S ಬ್ಲಾಕ್ ಎಲಿಮೆಂಟ್ಸ್. ಹಾಗಾಗಿ ಅವನ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾನು ಹೇಳ್ದಂಗೆ ಆಕ್ಸಿಜನ್ಗಾದರೆ ಏನಾಗುತ್ತೆ, NH2 NP4 ಇದೆ. ಸಲ್ಫರ್ಗಾದರೆ 3S2 3P4 ಇದೆ. ಸೆಲಿನಿಯಮ್ಗಾದರೆ 4S2 4P4 ಇದೆ. ಸೊ NH2 NP4 ಅದರದ್ದು ಕಾನ್ಫಿಗರೇಷನ್ ಇದೆ. ಅದೇ ಥರ ಇಲ್ಲಿಗೆ ಫ್ಲೋರಿನ್ಗೆ ತೊಗೊಂಡ್ರೆ NH2 NP5 ಇದೆ. ಫ್ಲೋರಿನ್ಗಾದರೆ S2P5 ಬರುತ್ತೆ, 2S2 2P5 ಬರುತ್ತೆ. ಅದೇ ಥರ ಅಯೋಡಿನ್ಗೆ ತೊಗೊಂಡ್ರೆ 5S2 4P5 ಬರುತ್ತೆ. ಸೊ ಎರಡರದ್ದು ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ NH2 NP4. ಸೊ ವಿ ಆರ್ ಡೂಯಿಂಗ್ ದಿ ಕಂಪ್ಯಾರಿಟಿವ್ ಸ್ಟಡಿ. ಸೊ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ಅಂದರೆ ಯಾಕೆ ಅದೇ ಥರ ಅರೇಂಜ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾ. ಯಾಕೆ ಅರೇಂಜ್ ಮಾಡಿದ್ದಾರೆ ಅಂದರೆ 16th ಮತ್ತು 17th ಡಿಫ್ರೆನ್ಸ್ ಏನಂದರೆ ಒಂದು ಎಲೆಕ್ಟ್ರಾನ್ ಡಿಫ್ರೆನ್ಸ್ ಇದೆ. ಆ ಎಲೆಕ್ಟ್ರಾನ್ ನಾವೇನು ಮಾಡಿದ್ದೀವಿ, 16th ಗ್ರೂಪಿಂದ 17th ಗ್ರೂಪ್ ಬಂದಾಗ ಎಕ್ಸ್ಟ್ರಾ ಎಲೆಕ್ಟ್ರಾನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಎರಡನೇ ಪಾಯಿಂಟ್ನ ತೊಗೊಂಡ್ರೆ, ಎರಡನೇ ಪಿರಿಯಾಡಿಕ್ ಪ್ರಾಪರ್ಟಿನ ತೊಗೊಂಡ್ರೆ ಅದಕ್ಕೆ ನಾವು ಅಟಾಮಿಕ್ ಆರ್ ಅಯಾನಿಕ್ ರೇಡಿಯೇ ಅಂತ ಹೇಳ್ತೀವಿ. ಆಟಮ್ನ ನೀವು ಡಿಸ್ಟೆನ್ಸ್ ಅಥವಾ ಸೈಜ್ನ ಕಂಡುಹಿಡಿದ್ರೆ ಅಟಾಮಿಕ್ ಸೈಜ್ ಅಂತ ಹೇಳ್ತಾರೆ. ಯೂಶಲಿ ದೇ ಆರ್ ಸ್ಪೆರಿಕಲ್ ಇನ್ ಸೈಜ್, ದೇರ್ಫೋರ್ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತಾರೆ. ಅಯಾನಿಕ್ ತೊಗೊಂಡ್ರೆ ಅಯಾನಿಕ್ ರೇಡಿಯೈ. ಅದೇನಾದರೂ ಇಫ್ ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಎನ್ ಅಯಾನ್, ಅವಾಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವಾಗ ಅದಕ್ಕೆ ಅಯಾನಿಕ್ ರೇಡಿಯೈ ಅಂತ ಹೇಳ್ತೀವಿ. ಸೊ ಈಗ ನಮ್ಗೆ ಏನಾಗ್ತಿದೆ, ನಾವು ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ ನಾವೀಗ ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಗ್ರೂಪ್ 16, ಗ್ರೂಪ್ 17. ಗ್ರೂಪ್ 16ಗಾಗಿರ್ಬೋದು, ಗ್ರೂಪ್ 17ಗಾಗಿರ್ಬೋದು, ಡೌನ್ ದಿ ಗ್ರೂಪ್ ತೊಗೊಂಡ್ರೆ ಎರಡೂ ಕಡೆಗೂ ಏನಾಗ್ತಿದೆ ಅಂದರೆ ಅಟಾಮಿಕ್ ರೇಡಿಯೇ ಅಥವಾ ಅಯಾನಿಕ್ ರೇಡಿಯೇ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗ್ತಾ ಇದೆ ಡೌನ್ ದಿ ಗ್ರೂಪ್. ಇದು ಯಾಕೆ ಅಂದರೆ ಡೌನ್ ದಿ ಗ್ರೂಪ್ ಹೋಗ್ತಾ ಇದ್ದಂಗೆ ಫಸ್ಟ್ ನಮ್ಗೆ ಅಟಾಮಿಕ್ ರೇಡಿಯಸ್ ಅಂದ್ರೇನು ಅಥವಾ ಅಯಾನಿಕ್ ರೇಡಿಯಸ್ ಅಂದ್ರೇನು, ನ್ಯೂಕ್ಲಿಯಸ್ಸಿಂದ ಔಟರ್ ಮೋಸ್ಟ್ ಶೆಲ್ಗೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಆ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಟಾಮಿಕ್ ರೇಡಿಯೈ ಅಂತ ಹೇಳ್ತೀವಿ. ಆ್ಯಸ್ ದ ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್, ದ ಸೈಜ್ ಬಿಟ್ವೀನ್ ದಿ ಔಟರ್ ಮೋಸ್ಟ್ ಶೆಲ್ ಆ್ಯಂಡ್ ದಿ ನ್ಯೂಕ್ಲಿಯಸ್ ಆಲ್ಸೋ ಇನ್ಕ್ರೀಸಸ್. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಇದೆ. ಅಟಾಮಿಕ್ ನಂಬರ್ ಜಾಸ್ತಿ ಆದಂಗೆ ನಂಬರ್ ಆಫ್ ಶೆಲ್ ಜಾಸ್ತಿ ಆಗ್ತಾ ಇದೆ. ಆ ಶೆಲ್ಸು ಜಾಸ್ತಿ ಆಗ್ತಾ ಇರೋದಕ್ಕೋಸ್ಕರ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಿಸ್ಟೆನ್ಸ್ ವೈಸ್ ನನಗೆ ಏನಾಗ್ತಿದೆ, ಸೆಂಟರಿಂದ ಔಟರ್ ಮೋಸ್ಟ್ ಶೆಲ್ಗೆ ಡಿಸ್ಟೆನ್ಸ್ ಏನಾಗ್ತಿದೆ, ಜಾಸ್ತಿ ಆಗ್ತಾ ಇದೆ ಆಸ್ ದ ನಂಬರ್ ಆಫ್ ಶೆಲ್ ಇನ್ಕ್ರೀಸಸ್. ಏಕೆ ಅಯಾನಿಕ್ ರೇಡಿಯೈನ ಕಂಪೇರ್ ಮಾಡಿಕೊಂಡ್ರೆ, ಅಯಾನಿಕ್ ರೇಡಿಯೈ ಅಂದ್ರೇನು, ಆಟಮ್ ಇದೆ, ಆಟಮಲ್ಲಿ ಎಲೆಕ್ಟ್ರಾನ್ನ ರಿಮೂವ್ ಮಾಡಿದಾಗ ಬರುವಂಥದಕ್ಕೆ ಕೆಟಯಾನ್ ಅಂತ ಹೇಳ್ತೀನಿ, ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಬರುವಂಥ ಅಯಾನ್ಗೆ ನಾನು ಅನಯಾನ್ ಅಂತ ಹೇಳ್ತೀನಿ. ಸೊ ಅನಯಾನ್ ಆಗಿರ್ಬೋದು ಅಥವಾ ಕೆಟಯಾನ್ ಆಗಿರ್ಬೋದು, ಅವು ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಇನ್ ಕಂಪ್ಯಾರಿಸನ್ ವಿತ್ ದಟ್ ಆಟಮ್ ಏನಾಗುತ್ತೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದು ಕೆಟಯಾನ್ ಆದರೆ ಹೇಗಾಗತ್ತೆ, ಅನಯಾನ್ ಆದರೆ ಏನಾಗತ್ತೆ ಅಂತ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಅಯಾನ್ಸ್ ಲಾರ್ಜರ್ ದ್ಯಾನ್ ಆಟಮ್ಸ್, the added electron repels the other, so radius gets
gets larger. Halogens gain 1 electron to form the negative ion of -1. ಸೊ ಈಗ ಏನಾಗ್ತಿದೆ, ನಾನು ಈಗ ಅಟಾಮಿಕ್ ಸೈಜ್ ಕೊಟ್ಟಿದ್ದೀನಿ ನೋಡಿ, ಒಂದು ಫ್ಲೋರಿನ್ ಎಕ್ಸಾಂಪಲ್. ಫ್ಲೋರಿನ್ ಏನಾಗಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಡಿಮೆ ಇದೆ, ಸೈಜ್ ಚಿಕ್ಕದಿದೆ. ಕ್ಲೋರಿನ್ ಆಯ್ತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಜಾಸ್ತಿ ಆಯಿತು, ಆಟೋಮೆಟಿಕಲಿ ಏನಾಗ್ತಾ ಇದೆ, ಸೈಜು ದೊಡ್ಡದಾಗ್ತಾ ಇದೆ. ಸೈಜು ದೊಡ್ಡದಾಗ್ತಾ ಇದ್ದಂಗೆ ರೇಡಿಯಸ್ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೌನ್ ದಿ ಗ್ರೂಪ್ ಬಿಟ್ವೀನ್ ಬೋತ್ ಇನ್ ಗ್ರೂಪ್ 16 ಗ್ರೂಪ್ 17 ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಹಾಗಾದರೆ ವ್ಯಾಲ್ಯೂಸ್ನ ನೋಡೋಣ. ಈಗ ಅಟಾಮಿಕ್ ರೇಡಿಯಸ್ ಅಂದರೆ ಆಟಮ್ದೇ ಮಾಡಿದಾಗ ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀವಿ, ಅದರದ್ದು ಅಯಾನಿಕ್ ಫಾರ್ಮ್ ಮಾಡಿದಾಗ ಅಯಾನಿಕ್ ಹೇಳ್ತೀವಿ. ನಾವು ಮುಂಚೆ ಹೇಳಿದಂಗೆ ಗ್ರೂಪ್ 16 ಎಲಿಮೆಂಟ್ಸು ಅವು ಅಯಾನ್ಸ್ನ ಫಾರ್ಮೇಷನ್ ಮಾಡುತ್ತೆ, 2- ಆಗ್ತವೆ. ಫ್ಲೋರಿನ್ ತಗೊಂಡ್ರೆ F-. ಫ್ಲೋರಿನ್ ಹ್ಯಾವ್ ಎ ಕೆಪಾಸಿಟಿ ಟು ಅಕ್ಸೆಪ್ಟ್ 1 electron, ವೆರಾಸ್ ದಿ ಚಾಲ್ಕೋಜನ್ಸ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಅಕ್ಸೆಪ್ಟ್ 2 electrons. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಅಟಾಮಿಕ್ ರೇಡಿಯಸ್ ತೊಗೊಂಡ್ರೆ ಈಗ ಆಕ್ಸಿಜನ್ಗಾದರೆ 65 ಇದೆ, ಸಲ್ಫರ್ಗಾದರೆ 104 ಇದೆ, ಸೆಲಿನಿಯಮ್ಗಾದರೆ 117. ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಇದೆ. ಆ ಥರ ಫ್ಲೋರಿನ ತೊಗೊಂಡ್ರೆ 64 ಇದೆ, 99 ಇದೆ, 114 ಇದೆ, 133 ಇದೆ, 140 ಇದೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಥರ ಈಗ ಅಯಾನಿಕ್ ರೇಡಿಯನ್ನ ತೊಗೊಂಡ್ರೆ, O2- ತೊಗೊಂಡ್ರೆ ಅಥವಾ S2- ತೊಗೊಂಡ್ರೆ ಅಲ್ಲೂ ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ ಅಂತಂದರೆ ಅಟಾಮಿಕ್ ಸೈಜು ಅಯಾನಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಇದೆ ಗ್ರೂಪ್ 16ಅಲ್ಲಿ. ಆ ಥರ ಗ್ರೂಪ್ 17ಅಲ್ಲೂ ಏನಾಗ್ತಾ ಇದೆ, 119 ಇದೆ, 167 ಇದೆ, 182 ಇದೆ, 206 ಇದೆ. ಈ ರೀತಿ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಆಸ್ ದ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್, ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, as the number of electron increases, the distance between the center and the outermost electron also increases. Therefore, down the group between 16 and 17, down the atomic size increases. ಹಾಗಾದರೆ ಥರ್ಡ್ ಪಿರಿಯಾಡಿಕ್ ಪ್ರಾಪರ್ಟಿನ ನೋಡೋಣ, ದಟ್ ಈಸ್ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಯನೈಸೇಷನ್ ಎನರ್ಜಿ ಅಂದರೆ ಏನು, ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಅಯನೈಸೇಷನ್ ಎನರ್ಜಿ, ಸೋ ಮೆನಿ ಥಿಂಗ್ಸ್ ಐ ಹ್ಯಾವ್ ಡಿಸ್ಕಸ್ಡ್. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ. ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮ್, ಅದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅಗೇನ್ ಡೌನ್ ದಿ ಗ್ರೂಪ್ನ ತಗೊಂಡ್ರೆ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಫ್ರಮ್ ಟಾಪ್ ಟು ಬಾಟಮ್. ಅಗೇನ್ ಯಾಕೆ ಅದು ಡಿಕ್ರೀಸ್ ಆಗುತ್ತೆ ಡೌನ್ ದಿ ಗ್ರೂಪ್ ಅಂತ ಅಂದರೆ, ಅಯನೈಸೇಷನ್ ಎನರ್ಜಿ ಅಂದರೆ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ನಮಗೆ ಬೇಕು ಅಂತ. ಸೊ ಫಸ್ಟ್ ತೊಗೊಂಡ್ರೆ ಫಸ್ಟ್ ಆಟಮ್ ಯಾವಾಗಲೂ ಫಸ್ಟ್ ಮೆಂಬರ್ ಆಫ್ ದಿ ಗ್ರೂಪ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್. ಸೈಜ್ ಚಿಕ್ಕದಿದ್ದಾಗ ದ ನ್ಯೂಕ್ಲಿಯಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ less. Therefore, the nucleus will going to have the hold for the entire electrons, thereby it going to attract towards the nucleus. Therefore, the electrostatic force of attraction between the nucleus and the outermost shell ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಆ ಎಲೆಕ್ಟ್ರಾನ್ನ ನನಗೆ ತೆಗಿಬೇಕು ಅಂದರೆ ಐ ಹ್ಯಾವ್ ಟು ಸ್ಪೆಂಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಆದರೆ ಡೌನ್ ದಿ ಗ್ರೂಪ್ ಬರ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ, the number of atoms ಜಾಸ್ತಿ ಆಗ್ತಾ ಹೋಗುತ್ತೆ. ದ ನ್ಯೂಕ್ಲಿಯಸ್ ಸಿನ್ಸ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ electrons, effective nuclear charge also increases. Therefore, the nucleus does not have a command and does not have a hold to hold all the electron towards itself. Therefore, it's easy to remove. Again, this ionization enthalpy also related to melting point. Down the group ಏನಾಗ್ತಾ ಇದೆ, melting point to increase ಆಗ್ತಾ ಇದೆ ಫ್ರಮ್ ಮೂವಿಂಗ್ ಟಾಪ್ ಟು ಬಾಟಮ್. ಯಾಕೆ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ, ಈಗ ಬಾಂಡ್ ಏನಿದೆಯಲ್ಲ, ಈಗ ಆಟಮಿಕ್ ಸೈಜ್ ಇರ್ಬೋದು ಅಥವಾ ಅಯಾನಿಕ್ ರೇಡಿಯಸ್ ಏನಿದೆಯಲ್ಲ, ಅದನ್ನು ನಾನು ಕ್ಲೀವ್ ಮಾಡೋದಕ್ಕೆ ಸೈಜ್ ಚಿಕ್ಕದಾಗಿದ್ದಾಗ ಏನಾಗುತ್ತೆ, ಅದನ್ನು ಕ್ಲೀವ್ ಮಾಡೋದು ಈಸಿ ಆಗುತ್ತೆ. ಜಾಸ್ತಿ ಆಗ್ತಾ ಹೋದಂಗೆ ಅವೆರಡನ್ನು ಸಪ್ರೇಟ್ ಮಾಡೋಕ್ಕೆ ನಾನೇನು ಮಾಡಬೇಕಾಗತ್ತೆ, ಮೋರ್ ಅಮೌಂಟ್ ಆಫ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕಂಪೇರ್ ಮಾಡೋದಾದರೆ ಅಯನೈಸೇಷನ್ ಎನರ್ಜಿ ಮತ್ತು ಮೆಲ್ಟಿಂಗ್ ಪಾಯಿಂಟ್ನ 16th ಗ್ರೂಪ್ ಎಲಿಮೆಂಟ್ಸು, ಚಾಲ್ಕೋಜನ್ಸು, ಆಕ್ಸಿಜನ್ ಫ್ಯಾಮಿಲಿದು ಗ್ರೂಪ್ 16 ನಾನು ಕಂಪೇರ್ ಮಾಡ್ತೀನಿ ಅಂತಂದರೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅಯನೈಸೇಷನ್ ಎನರ್ಜಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಡಿಕ್ರೀಸ್ ಆಗ್ತಿದೆ ಅಂದರೆ, ಸೈಜು ಜಾಸ್ತಿ ಆಗ್ತಾ ಇದೆ. ಸೈಜು ಜಾಸ್ತಿ ಆದಂಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಸೈಜು ಜಾಸ್ತಿ ಆಗ್ತಿದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗ ಈಸಿ ಟು ರಿಮೂವ್ ಅನ್ ಎಲೆಕ್ಟ್ರಾನ್. ಹಾಗಾಗಿ ಅದು ಆ ರೀತಿ ಆಗ್ತಾ ಇದೆ. ಅದೇ ಥರ ನಾನು ಏನು ಮಾಡಿದೆ, ಗ್ರೂಪ್ 17 ತೊಗೊಂಡೆ, ಅಲ್ಲೂ ಏನಾಗ್ತಿದೆ, ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಅಯನೈಸೇಷನ್ ಎನರ್ಜಿ ಫಾರ್ ದಿ ಸೇಮ್ ರೀಸನ್ ಇಟ್ ಈಸ್ ಡಿಕ್ರೀಸಿಂಗ್.
ಆದರೆ ಮೆಲ್ಟಿಂಗ್ ಪಾಯಿಂಟ್ನ ತಗೊಂಡ್ರೆ ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಮೆಲ್ಟಿಂಗ್ ಪಾಯಿಂಟು ಇನ್ಕ್ರೀಸ್ ಆಗ್ತಾ ಇದೆ. ನಾಲ್ಕನೇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ದಿಸ್ ಅ ಫೋರ್ತ್ ಪಿರಿಯಾಡಿಕ್ ಪ್ರಾಪರ್ಟಿ. ಸೊ ನಿಮಗೆ ಅಗೇನ್ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು, ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ದಟ್ ಗೋಯಿಂಗ್ ಟು ಡಿಸೈಡ್, ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ಗಳು ಏನಿರ್ಬೋದು, ಅದ್ರದ್ದು ಟ್ರೆಂಡ್ ಏನಿದೆ, ಇದ್ರದ್ದು ವಿಡಿಯೋ ಎಲ್ಲ ನಾನು ಆಲ್ರೆಡಿ ಡೀಟೇಲ್ ಆಗಿ ನನ್ನ ಯೂಟ್ಯೂಬಲ್ಲಿದೆ, ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, 16 to 17 ಗ್ರೂಪ್ ಮಾತ್ರ ಇವತ್ತು ಕಂಪೇರ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಆರ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಆಕ್ಸಿಜನ್ಗಾದರೆ 3.4 ಇದೆ, ಸಲ್ಫರ್ಗೆ 2.6 ಇದೆ, ಟೆಲಿನಿಯಮ್ಗೆ 2.1 ಇದೆ. ಅಗೇನ್ ಫ್ಲೋರಿನ್, ಇದು ಹ್ಯಾಲಜನ್ಸ್ನ ತೊಗೊಂಡ್ರೆ ಫ್ಲೋರಿನ್ಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರೋನೆಗೆಟಿವಿಟಿ ಇದು ಪಿರಿಯಾಡಿಕ್ ಟೇಬಲ್. ಅಗೇನ್ ಹ್ಯಾವ್ ಗಿವನ್ ದಿ ಸ್ಕೇಲ್ ಬೇಸ್ಡ್ ಆನ್ ಪೌಲಿನ್ಸ್ ಸ್ಕೇಲ್ ಪ್ರಕಾರ ನಾನು ಕೊಟ್ಟಿದ್ದೀನಿ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಇದು ಎಲ್ಲ ಪಿರಿಯಾಡಿಕ್ ಪ್ರಾಪರ್ಟೀಸ್ ಆಯಿತು. ಥಿಯರಿಟಿಕಲಿ ಬೇಸಿಸ್ ಮೇಲೆ ನಾವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ನೋಡ್ಕೊಳ್ತಾ ಹೋಗೋಣ. ಸೊ ಅವು ಆಕ್ಸೈಡ್ಸು, ಹ್ಯಾಲೈಡ್ಸು, ಹೈಡ್ರೇಟ್ಸ್, ಬೋತ್ ಗ್ರೂಪ್ 17 ಆ್ಯಂಡ್ ಗ್ರೂಪ್ 16 ಎಲಿಮೆಂಟ್ಸ್, ದೇ ಗೋಯಿಂಗ್ ಟು ಫಾರ್ಮ್ ಹೈಡ್ರೈಡ್ಸ್. ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗಿ ಬರುತ್ತಲ್ಲ ಅವಾಗ ಅದಕ್ಕೆ ಹೈಡ್ರೇಟ್ಸ್ ಅಂತ ಕರಿತೀವಿ. ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಬರುವಂಥ ಪ್ರಾಡಕ್ಟ್ಗೆ ಆಕ್ಸೈಡ್ ಅಂತ ಕರಿತೀವಿ. ಅದೇ ರೀತಿ ಹ್ಯಾಲೈಡ್ಸ್, ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ಬರುವಂಥದ್ದಕ್ಕೆ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಈ ಮೂರನ್ನು ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಸೊ ಫಸ್ಟ್ ಒನ್ನು ಹೈಡ್ರೇಟ್ಸ್ನ ತಗೊಳ್ಳೋಣ. ಗ್ರೂಪ್ 16 ಮತ್ತು ಗ್ರೂಪ್ 17 ನಾವು ಕನ್ಸಿಡರ್ ಮಾಡ್ತಾ ಇರೋದಿಲ್ಲಿ. ಸೊ ಗ್ರೂಪ್ 16 ನಿಮ್ಗೆ ಇರುವಂಥದ್ದೇನು, ಆಕ್ಸಿಜನ್ ಇದೆ, ಸಲ್ಫರ್ ಇದೆ. ಸೊ ಹಾಗಾಗಿ ಏನು ಮಾಡ್ತವೆ, ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನ್ ಹೈಡ್ರೋಜನ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ಎ ಸಾಲ್ಟ್ ಅಥವಾ ಹೈಡ್ರೇಟ್ಸ್ ಆಫ್ ದಿ ಟೈಪ್ H2M. ಒಂದು ಮೆಟಲು ಎರಡು ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ H2O ಇರ್ಬೋದು, H2S ಇರ್ಬೋದು, H2 ಟೆಲಿನಿಯಮ್ ಇರ್ಬೋದು. ಈ ರೀತಿಯಾಗಿ ಎರಡು ಹೈಡ್ರೋಜನ್ ಜೊತೆಗೆ ಆ 16th ಗ್ರೂಪ್ ಎಲಿಮೆಂಟ್ ಏನಿದೆಯಲ್ಲ ಅದೇನು ಮಾಡ್ತಾ ಇದೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕೋವಲೆಂಟ್ ಬಾಂಡ್, ಕೋವಲೆಂಟ್ ಹೈಡ್ರೇಟ್ನ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ಇವೆರಡಕ್ಕೂ ನಾನು ಹೇಳ್ದಂಗೆ ಹೇಗಿರುತ್ತೆ ಬಾಂಡ್ ಅಂದರೆ HMH, ಮಧ್ಯದಲ್ಲಿ ಮೆಟಲ್ ಇದೆ, ಅದು ಆ ಕಡೆ ಈ ಕಡೆ ನಿಮ್ಗೆ ಏನಾಗ್ತಿದೆ ಅಂದರೆ ಹೈಡ್ರೋಜನ್ ಬಾಂಡ್ ಇದೆ. ಸೊ ಇದೇನಾಗ್ತಿದೆ, ಆಲ್ ದೀಸ್ ಹೈಡ್ರೇಟ್ಸ್ ಹ್ಯಾವ್ ಎ ಆಂಗ್ಯುಲರ್ ಸ್ಟ್ರಕ್ಚರ್ ಆ್ಯಂಡ್ ದ ಸೆಂಟ್ರಲ್ ಆಟಮ್ ವಿಲ್ ಬಿ sp3 ಹೈಬ್ರಿಡೈಸ್. ಸೆಂಟ್ರಲ್ ಆಟಮ್ ಏನಿದೆಯಲ್ಲ ಅದು ವಾಟ್ರಲ್ಲಿ ಆಗಿರ್ಬೋದು, ಹೈಡ್ರೋಜನ್ ಸಲ್ಫೈಡಲ್ಲಿ ಆಗಿರ್ಬೋದು, ಯಾವಾಗೂ ಆ 16th ಗ್ರೂಪ್ ಎಲಿಮೆಂಟ್ ಏನಿದೆಯಲ್ಲ, 16th ಗ್ರೂಪ್ ಎಲಿಮೆಂಟ್ ಏನಿದೆಯಲ್ಲ ಅದು ಏನಾಗ್ತಿದೆ ಅಂದರೆ ನಿಮಗೆ 16th ಗ್ರೂಪ್ ಆಟಮ್ ಏನಿದೆಯಲ್ಲ, ಸೆಂಟ್ರಲ್ ಆಟಮ್ ಏನಿದೆಯಲ್ಲ ಅದು ಯಾವಾಗಲೂ ಏನಾಗಿರುತ್ತೆ, ನಿಮಗೆ sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಅಗೇನ್ ಇದೇನಾಗ್ತಾ ಹೋಗುತ್ತೆ, ಡೌನ್ ದಿ ಗ್ರೂಪ್. ಈಗ ಫಾರ್ ಎಕ್ಸಾಂಪಲ್ H2O ತೊಗೊಂಡೆ, H2S ತೊಗೊಂಡೆ, ಅದೇ H2 ಟೆಲಿನಿಯಮ್ ಅಂತ ತೊಗೊಂಡೆ, ಡೌನ್ ದಿ ಗ್ರೂಪ್ ಆಗ್ತಾ ಹೋದಾಗ ಬಾಂಡ್ ಲೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಆಗ್ತಾ ಹೋಗುತ್ತೆ. ಅಗೇನ್ ಈಗ ನಾನು ಹೇಳ್ದಂಗೆ H2O ಫಾರ್ಮೇಷನ್ ಆಗುತ್ತೆ, H2M ಫಾರ್ಮೇಷನ್ ಆಗುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ. ಅಂದ್ರೇನು, ವಾಟರ್ ಇಸ್ ಮೋರ್ ಸ್ಟೇಬಲ್ ಕಂಪೇರ್ ಟು ದಟ್ ಆಫ್ ದಿ H2 ಟೆಲಿನಿಯಮ್. ಆ ರೀತಿಯಾಗಿ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಇದು ಯಾಕೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. Hydrates are, other than water, are weak acids. Hydrogen, water ಏನಿದೆಯಲ್ಲ, water is amphoteric in nature. It's going to act as an acid and also it's going to act as a base. ಆದರೆ hydrates of other H2S ಇರ್ಬೋದು, H2S ಟೆಲಿನಿಯಮ್ ಇರ್ಬೋದು, H2 ಪೊಲಿನಿಯಮ್ ಇರ್ಬೋದು, ಇವೆಲ್ಲ ಏನಾಗ್ತಿದೆ, ದೇ ಆರ್ ವೀಕ್ ಆಸಿಡ್ ನಾವು ಹೇಳ್ತಾ ಹೋಗ್ತೀವಿ. Again, volatility nature decreases, ability to act as a reducing agent, acidic nature increases down the group. ಸೊ ಡೌನ್ ದಿ ಗ್ರೂಪ್ನ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಹೈಡ್ರೇಟ್ಸ್, ಈಗ H2O ಇರ್ಬೋದು, H2S ಇರ್ಬೋದು, H2 ಸೆಲಿನಿಯಮ್ ಇರ್ಬೋದು, H2 ಟೆಲಿನಿಯಮ್ ಇರ್ಬೋದು, H2PO ಇರ್ಬೋದು, ಇದರದ್ದು ಆ್ಯಸಿಡ್ ಸ್ಟ್ರೆಂತ್ನ ಕಂಪೇರ್ ಮಾಡಿಕೊಂಡ್ರೆ ಆ್ಯಸಿಡ್ ಸ್ಟ್ರೆಂತ್ ಏನಾಗ್ತಿದೆ ಅಂದರೆ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಆ್ಯಸಿಡ್ ಸ್ಟ್ರೆಂತು ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೇನು, ವಾಟರ್ಗೆ ಕಂಪೇರ್ ಮಾಡಿದ್ರೆ H2 ಪೊಲಿನಿಯಮ್ ಏನಿದೆಯಲ್ಲ ದಟ್ ವಿಲ್ ಬಿ ಮೋರ್ ಅಸಿಡಿಕ್ ಇನ್ ನೇಚರ್. ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ ಅಸಿಡಿಕ್ ನೇಚರ್. ಅದೇ ಥರ ರೆಡ್ಯೂಸಿಂಗ್ ನೇಚರ್ ಅಂದರೆ ಟೆಂಡೆನ್ಸಿ ಟು ಗಿವ್ ಅವೇ ಎಲೆಕ್ಟ್ರಾನ್ಸ್ನ ಕೊಡುವಂಥದ್ದು. ಸೊ ಏನಾಗುತ್ತೆ, ರೆಡ್ಯೂಸಿಂಗ್ ನೇಚರ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಸ್ಟೆಬಿಲಿಟಿ ತಗೊಂಡ್ರೆ ಸ್ಟೆಬಿಲಿಟಿ ಏನಾಗುತ್ತಲ್ಲ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಸೊ ನಿಮಗೆ ಗೊತ್ತು, H2 ಪೆಲಿನಿಯಮ್ ಏನಿದೆಯಲ್ಲ ಅದು ರೇಡಿಯೋ ಆ್ಯಕ್ಟಿವ್ ಇದೆ, ಹಾಗಾಗಿ ಅದಷ್ಟು ಸ್ಟೇಬಲ್ ಆಗಿರಲ್ಲ. ಥರ್ಮಲ್ ಸ್ಟೆಬಿಲಿಟಿ ತೊಗೊಂಡ್ರೆ ಇದು ಏನಿದೆಯಲ್ಲ, ಆರ್ಡರ್ ಏನಿದೆಯಲ್ಲ ಅದು ಆಗ್ತಾ ಹೋಗುತ್ತೆ. ಅದೇ ರೀತಿ ಈಗ ನಾನು ಗ್ರೂಪ್ 17ನ ತೊಗೊಳ್ತೀನಿ, ಹ್ಯಾಲಜನ್ನು.
ಅದು ಹೇಗೆ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ತೀನಿ. ಇಲ್ಲೇನಾಗುತ್ತೆ, ಅಲ್ಲಿ ಹೈಡ್ರೈಡ್ ಫಾರ್ಮೇಷನ್ ಆಯ್ತಲ್ಲ, ಹಾಗೆ ಇಲ್ಲೇನಾಗುತ್ತೆ ಹ್ಯಾಲೈಡ್ ಫಾರ್ಮೇಷನ್ ಆಗುತ್ತೆ. Affinity for hydrogen decreases from fluorine to iodine. Hydrogen halides dissolve in water, forming the hydrohalic acidಗಳನ್ನ ನಾವು ಫಾರ್ಮೇಷನ್ ಮಾಡ್ತಾ ಹೋಗ್ತವೆ. ಗ್ರೂಪ್ 16 ಏನು ಮಾಡ್ತವಲ್ಲ, ಏನು ಹ್ಯಾಲೈಡ್ಸ್ ಫಾರ್ಮೇಷನ್ ಆಗ್ತಾ ಇದೆಯಲ್ಲ, ಅದು ಯಾವ ಟೈಪ್ ಇರುತ್ತೆ ಅಂತಂದರೆ, ಎಷ್ಟೊಂದು ಟೈಪ್ ಇದೆ. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ದ ಕಾಂಪೌಂಡ್ಸ್ ಆಫ್ ಆಕ್ಸಿಜನ್ ವಿತ್ ಅ ಫ್ಲೋರಿನ್ ಆರ್ ಕಾಲ್ಡ್ ಆಸ್ ದಿ ಆಕ್ಸಿಫ್ಲೋರೈಡ್ಸ್ ಬಿಕಾಸ್ ದ ಫ್ಲೋರಿನ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಆಕ್ಸಿಜನ್. ಸೊ ಆಕ್ಸಿಫ್ಲೋರೈಡ್ಸ್ನ ಪ್ರಿಪ್ರೇಷನ್ಸ್ ಮಾಡ್ತಾ ಹೋಗ್ತೀವಿ. ಆಕ್ಸಿಜನ್ನು ಮತ್ತು ಅಂದರೆ 16th ಗ್ರೂಪ್ ಮತ್ತು 17th ಗ್ರೂಪ್ ದೇ ಕ್ಯಾನ್ ಕಂಬೈನ್ ಟುಗೆದರ್ ಟು ಫಾರ್ಮ್ ದಿ ಮೆನಿ ಕಾಂಪೌಂಡ್ಸ್ನ ನಾವು ಫಾರ್ಮೇಷನ್ ಮಾಡ್ಬೋದು. ಒಂದು ಏನು ಮಾಡ್ಬೋದು ಅಂತಂದರೆ ಆಕ್ಸಿಫ್ಲೋರೈಡ್ಸ್ನ ಫಾರ್ಮೇಷನ್ ಮಾಡ್ಬೋದು. ಮಾನೋ ಹ್ಯಾಲೈಡ್ಸು, ಡೈ ಹ್ಯಾಲೈಡ್ಸು, ಟೆಟ್ರಾ ಹ್ಯಾಲೈಡ್ಸು, ಹೆಕ್ಸಾ ಹ್ಯಾಲೈಡ್ಸು, ಈ ರೀತಿಯಾದಂಥ ಬೇರೆ ಬೇರೆ ಹ್ಯಾಲೈಡ್ಸ್ಗಳನ್ನ ಅದು ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಮೊದಲು ನಾವು ಯಾವ್ದು ಕಂಪೇರ್ ಮಾಡಿದ್ವಿ, ಹೈಡ್ರೇಟ್ಸ್ನ ಕಂಪೇರ್ ಮಾಡಿದ್ವಿ. ಹೈಡ್ರೇಟ್ಸ್ ಅಂದರೆ ರಿಯಾಕ್ಷನ್ ವಿತ್ ಹೈಡ್ರೋಜನ್. 16th ಗ್ರೂಪ್ ಏನು ಮಾಡುತ್ತೆ, ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. 17th ಗ್ರೂಪ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ ಕರಸ್ಪಾಂಡಿಂಗ್ ಹೈಡ್ರೋಜನ್ ಹ್ಯಾಲೈಡ್ಸು ಬರ್ತಾ ಹೋಗುತ್ತೆ. ಆ ಹೈಡ್ರೋಜನ್ ಹ್ಯಾಲೈಡ್ಸ್ ಯಾವ ಥರ ಇರ್ಬೋದು ಅಂದರೆ M2X2 ಟೈಪ್ ಇರ್ಬೋದು, MX2 ಟೈಪ್ ಇರ್ಬೋದು, MX4 ಟೈಪ್ ಇರ್ಬೋದು, MX6. ನಾಲ್ಕನೇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ದಿಸ್ ಅ ಫೋರ್ತ್ ಪಿರಿಯಾಡಿಕ್ ಪ್ರಾಪರ್ಟಿ. ಸೊ ನಿಮ್ಗೆ ಅಗೇನ್ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು, ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ದಟ್ ಗೋಯಿಂಗ್ ಟು ಡಿಸೈಡ್, ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ಗಳು ಏನಿರ್ಬೋದು, ಅದ್ರದ್ದು ಟ್ರೆಂಡ್ ಏನಿದೆ, ಇದ್ರದ್ದು ವಿಡಿಯೋ ಎಲ್ಲ ನಾನು ಆಲ್ರೆಡಿ ಡೀಟೇಲ್ ಆಗಿ ನನ್ನ ಯೂಟ್ಯೂಬಲ್ಲಿದೆ, ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, 16th to 17th ಗ್ರೂಪ್ ಮಾತ್ರ ಇವತ್ತು ಕಂಪೇರ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಆರ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಆಕ್ಸಿಜನ್ಗಾದರೆ 3.4 ಇದೆ, ಸಲ್ಫರ್ಗೆ 2.6 ಇದೆ, ಟೆಲಿನಿಯಮ್ಗೆ 2.1 ಇದೆ. ಅಗೇನ್ ಫ್ಲೋರಿನ್, ಇದು ಹ್ಯಾಲೋಜನ್ಸ್ನ ತೊಗೊಂಡ್ರೆ ಫ್ಲೋರಿನ್ಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರೋನೆಗೆಟಿವಿಟಿ ಇದು ಪಿರಿಯಾಡಿಕ್ ಟೇಬಲ್. ಅಗೇನ್ ಹ್ಯಾವ್ ಗಿವನ್ ದಿ ಸ್ಕೇಲ್ ಬೇಸ್ಡ್ ಆನ್ ಪೌಲಿನ್ಸ್ ಸ್ಕೇಲ್ ಪ್ರಕಾರ ನಾನು ಕೊಟ್ಟಿದ್ದೀನಿ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಐ ಅಂತ ನಾವು ಹೇಳ್ತಾ ಹೋಗ್ತೀವಿ. ರಿಯಾಕ್ಟಿವಿಟಿ ಆಫ್ ಹ್ಯಾಲೋಜನ್ಸ್ ಟುವರ್ಡ್ಸ್ ದಿ ಅದರ್ ಹ್ಯಾಲೋಜನ್ಸ್. ನಾನು ಮುಂಚೆನೇ ಹೇಳ್ದಂಗೆ ಹ್ಯಾಲೋಜನ್ಸ್ ಏನು ಮಾಡ್ಕೋಬೋದು, ಇನ್ನೊಂದು ಎಲಿಮೆಂಟ್ ಆಫ್ ದಿ ತಂದೆ ಗ್ರೂಪಿಂದು ಇನ್ನೊಂದು ಎಲಿಮೆಂಟ್ ಜೊತೆಗೆ ಕಂಬೈನ್ ಮಾಡಿಕೊಂಡು ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ನ ಫಾರ್ಮೇಷನ್ ಮಾಡ್ಬೋದು. ಆಫ್ ದಿ ಟೈಪ್ of the type XX', XX3, XX5, XX7, where X ಒಂದು ಹ್ಯಾಲೋಜನ್ ಆದರೆ ವಿತ್ ಅ ಲಾರ್ಜರ್ ಸೈಜ್, X' ಅಂತ ಏನು ಹೇಳ್ತಾ ಇದ್ದಿಲ್ಲ, ಅದು ಸ್ಮಾಲರ್ ಸೈಜ್ ಇರುವಂಥದ್ದು. ಸೊ ಆ ರೀತಿಯಾಗಿ ಅವು ಏನು ಮಾಡ್ಬೋದು, ದೇ ಕ್ಯಾನ್ ಫಾರ್ಮ್ ದಿ ಇಂಟರ್ ಹ್ಯಾಲೋಜನ್ ಮೆಟಲಾಯ್ಡ್ಸ್ ನಿಮಗೆ ಇರ್ತಾ ಹೋಗ್ತಾ ಇದೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ನಾವು ಪಿರಿಯಾಡಿಕ್ ಟೇಬಲ್ನ ಕ್ಲಾಸಿಫೈ ಮಾಡಿದ್ವಿ, ಅರೇಂಜ್ ಮಾಡಿದ್ವಿ ಸಿಸ್ಟಮ್ಯಾಟಿಕ್ ಆಗಿ. ಹಾಗಾಗಿ ಪಿ ಬ್ಲಾಕ್ ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ ಅಂದರೆ NS2 NP1 to 6. ಸೊ 13 ತಗೊಂಡು 18 ತನಕ ತೊಗೊಂಡ್ರೆ 18ಗಾದರೆ 6 NP6 ಇರುತ್ತೆ. ಅದೇ ನಾನು ಬೋರಾನ್ ಫ್ಯಾಮಿಲಿಗೆ ತೊಗೊಳ್ತೀನಿ ಅಂದರೆ NP1 ಇರುತ್ತೆ. ಸೊ NS2 NP1 ಆಗಿರುತ್ತೆ. ಆದರೆ ಇವತ್ತು ನಾವು ಎರಡು ಗ್ರೂಪು ಪಿರಿಯಾಡಿಕ್ ಪ್ರಾಪರ್ಟಿಲಿ ಇರುವಂಥದ್ದು 16th ಗ್ರೂಪು ಮತ್ತು 17th ಗ್ರೂಪು. 16th ಗ್ರೂಪ್ ಏನಿದೆಯಲ್ಲ ಅದಕ್ಕೆ ಓವರ್ ಫಾರ್ಮಿಂಗ್ ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಚಾಲ್ಕೋಜೆನ್ಸ್ ಅಂತ ಕರೀತಾರೆ ಅಂತ ಚಾನ್ಸಸ್ಸು ಇದೆ. ಆದರೆ ಹ್ಯಾಲೋಜನ್ಸ್ ಕಂಪೇರ್ ಮಾಡಿಕೊಂಡ್ರೆ ಹ್ಯಾಲೋಜನ್ ಹೆಂಗೆ ಮಾಡ್ತವೆ, ಹ್ಯಾಲೈಡ್ಸ್ ಫಾರ್ಮೇಷನ್ ಮಾಡ್ತಾವ ಅಂತ ನಾನು ಮುಂಚೆನೇ ಹೇಳ್ದಂಗೆ ಆಕ್ಸೈಡ್ಸ್, ಫ್ಲೋರೋ ಆಕ್ಸೈಡ್ಸ್ ಮಾಡ್ತವೆ. ಫ್ಲೋರೋ ಆಕ್ಸೈಡ್ಸಲ್ಲಿ 2 ಟೈಪ್ ಇರುತ್ತೆ, OF2 O2F2. ಎಗೇನ್ ಅದು ಮಾನೋ ಆಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ, ಡೈ ಆಕ್ಸೈಡ್ ಫಾರ್ಮೇಷನ್ನು ಮಾಡುತ್ತೆ. OF2 ಥರ್ಮಲಿ ಸ್ಟೇಬಲ್ ಅಟ್ 298 ಕೆಲ್ವಿನ್, ಅಷ್ಟು ಸ್ಟೇಬಲ್ ಇರಲ್ಲ, 298 ಕೆಲ್ವಿನ್ಗೆ ಅಷ್ಟೇ ಅದು ಸ್ಟೇಬಲ್ ಇರುತ್ತೆ, ಅಂದರೆ 0 ಡಿಗ್ರಿಗೆ ಮಾತ್ರ ಅದು ಸ್ಟೇಬಲ್ ಆಗಿರುತ್ತೆ. ದೀಸ್ ಆಕ್ಸೈಡ್ಸ್ ಆರ್ ಎಸೆನ್ಷಿಯಲಿ ಆಕ್ಸಿಜನ್ ಫ್ಲೋರೈಡ್ಸ್ ಬಿಕಾಸ್ ಆಫ್ ದಿ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಫ್ಲೋರಿನ್ ದ್ಯಾನ್ ಆಕ್ಸಿಜನ್. ಬೋತ್ ಆರ್ ಸ್ಟ್ರಾಂಗ್ ಫ್ಲೋರಿನೇಟಿಂಗ್ ಏಜೆಂಟ್. ಇದಕ್ಕೆ ನಾವೇನಂತ ಕರಿತೀವಿ, ಫ್ಲೋರಿನೇಟಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಯಾವುದು ಫ್ಲೋರಿನ ಕೊಡುತ್ತಲ್ಲ ಅದಕ್ಕೆ ಫ್ಲೋರಿನೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅದು OF2 ಆಗಿರ್ಬೋದು, O2F2. ಅದು ಯಾವುದೋ ಒಂದು ರಿಯಾಕ್ಷನ್ಗೆ ನನಗೆ ಹ್ಯಾಲೋಜನ್ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ಐದರ್ ಇನ್ಸ್ಟೆಡ್ ಆಫ್ ಟೇಕಿಂಗ್ ಡೈರೆಕ್ಟ್ಲಿ ಹ್ಯಾಲೋಜನ್ಸ್, ಡೈರೆಕ್ಟ್ಲಿ ಫ್ಲೋರಿನ್ ನಿಮ್ಗೆ ಗೊತ್ತು ಹೈಲಿ ರಿಯಾಕ್ಟಿವ್. ಹಾಗಾಗಿ ನಾವೇನು ಮಾಡ್ತೀವಿ, OF2 ಅಥವಾ O2F2ನ ನಾವು ತಗೊಂಡು ಮಾಡ್ತಾ ಹೋಗ್ತೀವಿ.
ಕ್ಲೋರಿನು ಬ್ರೋಮಿನು ಅಯೋಡಿನ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಆಕ್ಸೈಡ್ ವಿತ್ +1 to +7 ಸ್ಟೇಟ್ ತನಕ ಕಂಬೈನ್ ಆಗ್ತಾ ಹೋಗ್ತವೆ. ಸೊ ಇಂಟರ್ ಅಯಾನಿಕ್ ಚಿಕ್ಕ ಸೈಜ್ ಇರೋದು ದೊಡ್ಡ ಸೈಜ್ ಜೊತೆಗೆ ನಾನು ಹೇಳ್ದಂಗೆ ಅದು ಒಂದ್ರ ಜೊತೆ ಕಂಬೈನ್ ಆಗ್ಬೋದು, 3 ಜೊತೆ ಕಂಬೈನ್ ಆಗ್ಬೋದು, 5 ಜೊತೆಗೆ 7 ಜೊತೆಗೆ ಅದು ಹೋಗುತ್ತೆ. ಕ್ಲೋರೈಡ್ಸ್ ಏನು ಮಾಡುತ್ತೆ, Cl2O, ClO2, Cl2O6, Cl2O7 ಫಾರ್ಮೇಷನ್ ಮಾಡುತ್ತೆ. ಇದೆಲ್ಲನೇ ಏನಾಗುತ್ತೆ, ಕ್ಲೋರೈಡ್ ಆಕ್ಸೈಡ್ಸ್ ಆಗುತ್ತೆ. ಅದರಲ್ಲಿ ClO2ನ ನಾವೇನು ಮಾಡ್ತೀವಿ, ಬ್ಲೀಚಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಪೇಪರಲ್ಲಿರುವಂಥದ್ದು ಪೇಪರ್ ಪಲ್ಪ್ ಅಥವಾ ಟೆಕ್ಸ್ಟೈಲಲ್ಲಿ ವಾಟರ್ ಟ್ರೀಟ್ಮೆಂಟಲ್ಲಿ ನಾವು ಅದನ್ನು ಬ್ಲೀಚಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಆ ಥರ ಬ್ರೋಮಿನ್ ಆಕ್ಸೈಡ್ಸ್ನ ತೊಗೊಂಡ್ರೆ ಎಗೇನ್ ಮಾನೋ ಅಟಾಮಿಕ್ಕು, ಡೈ ಅಟಾಮಿಕ್ಕು, ಟ್ರೈ ಅಟಾಮಿಕ್ ಫಾರ್ಮೇಷನ್ ಮಾಡ್ತಾ ಹೋಗ್ತವೆ. ಎಕ್ಸಿಸ್ಟ್ ಓನ್ಲಿ ಅಟ್ ರೂಮ್ ಟೆಂಪರೇಚರ್, ದೇ ಆರ್ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ಥರ ಅಯೋಡಿನ್ನ ತೊಗೊಂಡ್ರೆ ಅವೂ ಅಷ್ಟೇ ಮಾನೋ ಅಟಾಮಿಕ್, ಡೈ ಅಟಾಮಿಕ್, ಟೆಟ್ರಾ ಅಟಾಮಿಕ್ ಆಗಿ ಆಗ್ತವೆ. ಆ್ಯಂಡ್ I2O5 ಇಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಇನ್ ದಿ ಎಸ್ಟಿಮೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಲ್ಲಿ ಅದನ್ನು